4:15 ಆದ್ರೂ ಟೈಮು ಗಾಡಿನೇನು ಬಿಡ್ತಾರೆ ಅನ್ನೋ ಓಪು ಕಳ್ಕೊಂಡಿದೀವಿ. ಬಟ್ ಬಿಡ್ತಾರೆ, ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ. ಏನು ಕಾಗೆ ಆರಿಸಿ ಇವತ್ತು ಇಲ್ಲೇ ಮಲಗಿಸ್ತಾರೋ ಗೊತ್ತಿಲ್ಲ. ನೋಡೋಣ, ಈಗ ಹೋಗೋಣ. ಅದೇನ ಓಕೆ ಆಯ್ತು ಅಂದ್ರೆ ಓಕೆ, ಇಲ್ಲಾಂದ್ರೆ ತೋರಿಸ್ಕೊಂಡು ಹೋಗ್ಬೇಕಾಗುತ್ತೆ ಎಲೆಕ್ಟ್ರಿಷಿಯನ್ ಹತ್ರ ಇಲ್ಲ ಮೆಕ್ಯಾನಿಕ್ ಹತ್ರ. ಯಾರು ಕಂಪ್ಲೇಂಟ್ ಅನ್ನೋದೇ ಗೊತ್ತಿಲ್ಲ. ಬಟ್ ಇಟ್ಸ್ ವೆರಿ ಹಾರಬಲ್ ರೈನ್. ನೋಡ್ಬೋದು ಯಾವ ಥರ ಮಳೆ ಬರ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಜೋರಿದೆ ಮಳೆ. ಗ್ಲಾಸ್ ಮೇಲೆ ಒಂದು ಡ್ರಾಪ್ ನೀರು ನಿಂತ್ಕೊಂತ ಇಲ್ಲ, ಅಷ್ಟು ಜೋರಾಗಿ ಇಳಿದು ಹೋಗ್ತಾ ಇದ್ದಾವೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವೇನೆ. ಕಪ್ಪಲ್ ಮಾತ್ರ ಸ್ವಲ್ಪ ಪ್ರೆಷರ್ ಕೊಟ್ಟಾಗ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಐತೆ. ಕಾಜಿಗೋಡ್ ಹೋಗ್ಬಿಟ್ವಿ ಅಂದರೆ ನಾಳೆ ಸಂಜೆ ಕೆಲಸ ಆಗಲಿ ಆರಾಮಾಗೆ ನಾಳೆ ನೈಟು ಕಾಜಿಗೋಡಿಂದ ಸೀದಾ ಸೋನ್ಮರ್ಗ್ವರೆಗೂ ಹೋಗ್ಬಿಡ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ನಮ್ಮ ಬ್ರದರ್ ಅವ್ರ ಗೆಸ್ಟ್ ಹೌಸ್ ಎಲ್ಲ ಇದ್ದೀವಿ. ನೋಡ್ಬೋದು ಯಾವ ಥರ ವ್ಯೂ ಇದೆ ಅಂತ. ಒಳ್ಳೆ ಪಾರ್ಕ್, ಮನೆ ಮುಂದೆ ಎಲ್ಲ ಜಮ್ಮು ಸಿಟಿ ಇದು. ಸದ್ಯಕ್ಕೆ ಇಲ್ಲಿ ನಮಗೆ ರೂಮ್ ಕೊಟ್ಟಿದ್ದಾರೆ. ಗೆಸ್ಟ್ ಹೌಸ್ ಇದು ಆ್ಯಕ್ಚುಲಿ ಒಂಥರ ಅಪಾರ್ಟ್ಮೆಂಟ್ ಥರ ಅಂದ್ಕೊಳ್ಳಿ. ಒಬ್ಬೊಬ್ರಿಗೊಂದು ರೂಮ್ ಕೊಡ್ತಾರೆ ಅಂತ ಇಲ್ಲಿ ಕೆಲಸ ಮಾಡೋರಿಗೆಲ್ಲ. ಹಂಗೆ ನಮಗೆ ಇದು ಗೆಸ್ಟ್ ಹೌಸು ಸ್ಪೇರ್ ಇರುತ್ತೆ. ಇದನ್ನು ನಮ್ಗೆ ಕೊಟ್ಟಿದ್ದಾರೆ. ಏನೇನು ಮಾಡ್ತಾರೋ ನೋಡೋಣ ಬನ್ನಿ. ಅಣ್ಣವರು ಏನು ಮಾಡ್ತಿದ್ದೀರಪ್ಪ? ನಾವಿವಾಗ ಫ್ರೆಶ್ ಆಗಿ ಟಿಫನ್ ಮಾಡ್ಕೊಂಬರೋಣ. ಫಸ್ಟ್ ಹೋಗಿ ಟಿಫನ್ ಮಾಡ್ಕೊಂಬಂದು ಆಮೇಲೆ ನಾವು ಇವತ್ತು ಲಡಾಖ್ಗೆ ಹೋಗೋಣ. ಇವತ್ತು ಬಿಡೋಣ ಏನಣ್ಣ, ಮತ್ತೆ ಬೆಳಗಾದ ಇಬ್ರು ಗಂಡ ಹೆಂಡತಿ ಕಿತ್ತಾಡ್ತೀವಿ. ಅನಿಲ್ ಒಂದು ಸೈಲೆಂಟ್ ಅಂತಿದ್ವಿ. ನಿನ್ನೆಯಿಂದ ಅಣ್ಣನ ಕೌಂಟರ್ ಶಾಟ್ ಕೊಡ್ತಾ ಇದ್ದಾನೆ. ಅಂದರೆ ಅಣ್ಣ ನೆನ್ಪಿಟ್ಕೊಬೇಕು ಅನಿಲನ್ನ. ಬಿಡ್ರಿ ಹೋಲಿ ಬಿಡ್ರಿ, ಅವ್ನು ಗೊತ್ತಿಲ್ಲಪ್ಪ, ಬೇಡ ಅವ್ನು ಬಿಡ್ರಿ. ಈಗ ಸದ್ಯಕ್ಕೆ ನಾವು ಫ್ರೆಶ್ ಅಪ್ ಆಗಿ ಟಿಫನ್ಗೆ ಹೋಗೋಣ. ಒಳ್ಳೆ ಇನ್ನೊಂದು ಖುಷಿಯಾದ ವಿಚಾರ ನೋಡಿ, ಬಾತ್ರೂಮಲ್ಲಿ ಕೂಡ ಫ್ಯಾನ್ ಇದೆ. ಇಲ್ಲಿ ಅಷ್ಟು ಸೆಕೆ ಇರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು ಟಿಫನ್ ಬಂದು ನೋಡ್ಬೋದು, ಪಾವ್ ಬಜ್ಜಿ ಮಾಡಿಕೊಟ್ಟಿದ್ದಾರೆ. ಪಾವ್ ಬಜ್ಜಿ ತಿಂತಾ ಇದ್ದೀವಿ. ಇದು ಪಾವು, ಇದು ಪಾವ್ ಬಜ್ಜಿ. ಇಲ್ಲಿಂದ ಲಾರಿ ಹತ್ರ ಹೋಗೋಕ್ಕೆ ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೋಗೋಣ ಸೀದಾ ರ್ಯಾಪಿಡೋ ಹತ್ಕೊಂಡು ಸೀದಾ ಗಾಡಿ ಹತ್ರ. ಇದೇ ಆಟೋ ಬುಕ್ ಮಾಡಿದ್ದು, ಆಟೋ ಬಂದಿದೆ. ಆಟೋ ಹತ್ಕೊಂಡು ಸೀದಾ ಹೋಗೋಣ ಗಾಡಿ ಹತ್ರ. 16-17 ಕಿಲೋಮೀಟ್ರ್ ಇಲ್ಲಿಂದ. ಹಂಗೆ ಹೋಗ್ತಾ ಭಾರತ್ ಬೆಂಜ್ ಶೋರೂಮಲ್ಲಿ ಆಡ್ಲು ತೊಗೊಂಡೋದ್ವಿ. ಯಾಕಪ್ಪ ಅಂದರೆ ಇದೇ ರೋಡಲ್ಲಿ ಬರಬೇಕು, ಬರ್ತಾ ತೊಗೊಂಬೋದಿತ್ತು. ಬಟ್ ಏನಕ್ಕೆ ಇವಾಗೇ ತೊಗೊಂಡ್ವಿ ಅಡ್ವಾನ್ಸಾಗಿ ಅಂದರೆ ಸುಮಾರು 300-400 ಗಾಡಿ ಒಂದೇ ಸರಿ ಬಿಡ್ತಾರೆ. 400 ಲಾರಿಗಳನ್ನ 400 ಲಾರಿ ಒಂದೇ ಬಿಟ್ಟಾಗ ನಾವು ಮುಂದೆ ಫಸ್ಟ್ ಗಾಡಿ ಇರೋರು ಮುಂದೆ ಹೋಗ್ಬಿಟ್ರೆ ಟ್ರಾಫಿಕ್ ಸಿಗಲ್ಲ. ಇಲ್ಲೇನ ನಾವು ಆಡ್ಲು ತೊಗೊಂಡು ಅದು ಇದನ್ನ ನಿಲ್ಸ್ಕೊಂಡು ಅರ್ಧ ಗಂಟೆ ವೇಸ್ಟ್ ಮಾಡಿಬಿಟ್ವಿ ಅಂದರೆ 100 ಗಾಡಿ ಮುಂದೆ ಹೋಗ್ಬಿಡ್ತದೆ. ಅವ್ರು ಟ್ರಾಫಿಕಲ್ಲಿ ತಗಲಾಕೊಡೋ ಸಾಧ್ಯತೆ ತುಂಬ ಇರ್ತದೆ. ಹಂಗಾಗಿ ತೊಗೊಂಡ್ವಿ ಇವಾಗಲೇ. 4:15 ಆದ್ರೂ ಟೈಮು ಗಾಡಿನೇನು ಬಿಡ್ತಾರೆ ಅನ್ನೋ ಓಪು ಕಳ್ಕೊಂಡಿದ್ದೀವಿ. ಬಟ್ ಬಿಡ್ತಾರೆ, ಎಷ್ಟೊತ್ತಿಗೆ ಬಿಡ್ತಾರೋ ಗೊತ್ತಿಲ್ಲ. ಏನು ಕಾಗೆ ಆರಿಸಿ ಇವತ್ತು ಇಲ್ಲೇ ಮಲಗಿಸ್ತಾರೋ ಗೊತ್ತಿಲ್ಲ. ನೋಡ್ಬೋದು ಸಿಚುವೇಶನ್ ಯಾವ ಥರ ಟೈಟ್ ಆಗಿದೆ ಅಂತ. ಒಂದು ಗಾಡಿನೂ ಬಿಡ್ತಾ ಇಲ್ಲ. ಗಾಡಿ ಗ್ಲಾಸ್ ಮೇಲೆಲ್ಲ ಧೂಳು ಕುತ್ಕೊಂತ 2 ದಿನಕ್ಕೆ. ಡ್ರೈವರ್ಗಳೆಲ್ಲ ಪಾಪ ಇಲ್ಲಿ ಕುತ್ಕೊಂಡು ಕಾತ್ಕೊಂಡು ಕುಂತವ್ರು ನೋಡಿ. ಯಾವಾಗ ಬಿಡ್ತಾರೋ ಏನೋ ಎತ್ತ ಅಂತ. ಅಣ್ಣ ಕರ್ನಾಟಕದವ್ರು ಸಿಕ್ಕಿದ್ರು. ಅಣ್ಣ ಆರಾಮಣ್ಣ? ನಾವು VRL ಗಾಡಿ ಚಾಲಕರು ಅಣ್ಣವರು. ಅವರು ನಿನ್ನೆಯಿಂದ ನಮ್ಮ ಜೊತೆಗೆ ಅವ್ರು ಇಲ್ಲೇನೆ. ಅಣ್ಣ ಆರಾಮ? ಎಲ್ಲಿಗೆ? ಶ್ರೀನಗರ್ಗೆ ಹೋಗ್ಬೇಕಣ್ಣ ನೀವು? ಬರ್ರಣ್ಣ, ಚಾನ ಕುಡಿಯೋಣ. ಭಾಳ ದಿನಕ್ಕೆ ಸಿಕ್ಕಿರಿ ಕರ್ನಾಟಕದವ್ರು. ನೋಡಿ ಎಷ್ಟು ಪ್ರಾಬ್ಲಮ್ಮು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಅಣ್ಣ ಯಾರೋ ಬಂದು ಪಕ್ಕದಾಗ ನಿಲ್ಲಿಸ್ಬಿಟ್ಟ. ನಮಗೆ ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ದೇವರ ಆಟ ಬಲ್ಲವರು ಯಾರು. ಮಧ್ಯಾಹ್ನ ಊಟ ಬಂದು ಇಲ್ಲೇ ಪಕ್ಕದಲ್ಲಿ ಅಮರನಾಥ್ ಯಾತ್ರೆಗೆ ಹೋಗೋರಿಗೆ ಇಲ್ಲಿ ಊಟ ಕೊಡ್ತಾಯಿದ್ರು. ಅಲ್ಲೇ ಹೋಗಿ ಫ್ರೀಯಾಗಿ ಊಟ ಮಾಡ್ಕೊಂಡ್ವಿ. ದುಡ್ಡು ಉಳಿತು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಂದರೆ ಲಂಗರ್ ಅಂತ ಮಾಡ್ತಾರೆ ಇಲ್ಲಿ ಪಂಜಾಬಲ್ಲೆಲ್ಲ. ಅದು ಸೇವೆ ಅಂದ್ಕೊಳ್ಳಿ ಒಂಥರ. ಆ ಥರ ಎಲ್ಲ ಮಾಡ್ತಾರೆ. ಹೋಗಿ ಹೇಳೋರು. ಬನ್ನಿ ನೋಡೋಣ ಎಷ್ಟೊತ್ತಿಗೆ ಬಿಡ್ತಾರೋ ಏನಂತ, ಆಮೇಲೆ ಅಪ್ಡೇಟ್ ಕೊಡ್ತೀವಿ. ನೋಡ್ಬೋದು ಸ್ನೇಹಿತರೆ, ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡ್ತೀರೋ ಅಷ್ಟು ಗಾಡಿಗಳೇ ನೋಡಿ. ಎಷ್ಟು ಗಾಡಿ ಅಂದರೆ ಸುಮಾರು ನನ್ನ ಪ್ರಕಾರ ಒಂದು 300-400 ಗಾಡಿ ಸ್ಟ್ರಕ್ ಆಗಿದೆ ಇಲ್ಲಿ ಶ್ರೀನಗರ್ಗೆ ಹೋಗೋದು. ನಮ್ಮದೇ ಅದರಲ್ಲಿ ಫಸ್ಟ್ ಗಾಡಿ. ಇವಾಗ ಇಲ್ಲಿ ಬಾಳೆಹಣ್ಣು ಗಾಡಿ ಅವರೊಬ್ಬರು ಬಂದು ತೋರಿಸ್ಬಿಟ್ಟವ್ರೆ. ಇರಲಿ, ನೋ ಪ್ರಾಬ್ಲಮ್. ನೋಡ್ಬೋದು ಎಷ್ಟು ಉದ್ದ ಜಾಮ್ ಆಗೈತೆ ಅಂತ. ಸಖತ್ತಾಗಿ ಜಾಮ್ ಆಗೈತೆ. ಅಣ್ಣ ಆಯ್ ಮಾಡ್ತಾವ್ರೆ ನೋಡ್ಬೋದು. ಸಿಕ್ಕಾಪಟ್ಟೆ ಜಾಮ್.
ಅಲ್ಲಿಂದ ಗಾಡಿಗಳೆಲ್ಲ ಬಿಟ್ಟರು, ಬ್ಲಾಗ್ ಏನೂ ಮಾಡಲಿಲ್ಲ. ಸೀದಾ ಬಂದರೆ ಮುಂದೆ ಗಾಡಿ ಓವರ್ ಹೀಟ್ ಆಯಿತು. ಏನಕ್ಕೆ ಅಂತ ನೋಡಿದ್ರೆ ನಿನ್ನೆ ವಾಟರ್ ಸರ್ವಿಸ್ ಮಾಡಿದ್ವಲ್ಲ, ಕೆಳಗೆ ಒಂದು ವೈರ್ ಲೂಸ್ ಆಗಿತ್ತು, ಅದನ್ನೆಲ್ಲ ಚೆನ್ನಾಗಿ ಕರೆಕ್ಟ್ ಮಾಡಿದ್ದೀವಿ. ಬಟ್ ಅದೇನು ರೆಡಿ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನೋಡೋಣ. ಇವಾಗ ನಾರ್ಮಲ್ ಟೆಂಪ್ರೇಚರ್ಗೆ ಬಂದಿದೆ ಗಾಡಿ, ನೋಡೋಣ ಈಗ ಹೋಗೋಣ. ಅದೇನೋ ಓಕೆ ಆಯಿತು ಅಂದರೆ ಓಕೆ, ಇಲ್ಲಾಂದರೆ ತೋರಿಸ್ಕೊಂಡು ಹೋಗ್ಬೇಕಾಗುತ್ತೆ ಎಲೆಕ್ಟ್ರಿಷಿಯನ್ ಹತ್ರ ಇಲ್ಲ ಮೆಕ್ಯಾನಿಕ್ ಹತ್ರ. ಯಾರು ಕಂಪ್ಲೇಂಟ್ ಅನ್ನೋದೇ ಗೊತ್ತಿಲ್ಲ. ಒಟ್ಟು ಓವರ್ ಹೀಟ್ ಆಗಿತ್ತು, ಇವಾಗ ಕರೆಕ್ಟ್ ಆಗಿದೆ. ಒಂದು ರಿಸೀವ್ಡ್ ಕಾಪಿ ಕೊಡಬೇಕಿತ್ತು, ಇಲ್ಲೇ ಕೊಡ್ತಾ ಇದ್ದೀವಿ. ಅವ್ನು ನಿಂತವನಲ್ಲ, ಅವನಿಗೆ ಕೊಟ್ಬಿಡು. ಆ್ಯಕ್ಚುಲಿ ಇದು ಜಮ್ಮುವಿಂದ ಲೋಡ್ ಮಾಡ್ಕೊಂಡು ಬಂದ್ವಲ್ಲ, ಅದೇ. ಹಾಂ ಭಯ್ಯ, ಕೊಡೋ ಕೊರಿಯರ್ करवा दो उसको. ಅದನ್ನ ಆ್ಯಕ್ಚುಲಿ ಡೆಲ್ಲಿಗೆ ಕಳಿಸ್ಬೇಕಿತ್ತು, ನಮ್ಗೆ ನಿನ್ನೆಯಿಂದ ಕೊರಿಯರ್ ಸಿಕ್ಕಿಲ್ಲ. ಹಂಗಾಗಿ ಟ್ರಾನ್ಸ್ಪೋರ್ಟನ್ನು ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ದ, ಹಂಗಾಗಿ ಕೊಟ್ಟು ಹೋಗ್ತಾ ಇದೀವಿ ಈಗ. ಜಮ್ಮು ಬಿಟ್ರೆ ಮಳೆ ಮೋಡ ಆಗಿದೆ ಅಂದರೆ ಯಾವ ರೇಂಜ್ಗೆ ಆಗಿದೆ ನೋಡಿ. ಈ ರೇಂಜಿಗೆ ಮಳೆ ಬಂದರೆ ಗುಡ್ಗಳ ಕುಸ್ತೋಗೋ ಸಾಧ್ಯತೆ ಇರ್ತದೆ. ಬಟ್ ಮಳೆ ಬರ್ದಂಗಿರಲಿ, ನಾವು ಶ್ರೀನಗರ್ ಹೋಗೋವರೆಗೂ. ಆಮೇಲೆ ಎಷ್ಟನ್ನ ಮಳೆ ಬರಲಿ, ಯಾಕಂದರೆ ಮತ್ತೆ ಬರ್ತಾ ಈ ರೋಡಿಗೆ ಬರೋದೇ ಇಲ್ಲ ನಾವು. ಹಂಗೆ ಹಿಮಾಚಲ್ಗೆ ಹೋಗ್ಬಿಡ್ತೀವಿ, ಸಮಸ್ಯೆ ಇಲ್ಲ. ಯಾವ ರೇಂಜ್ಗಿದೆ ನೋಡಿ ಮಳೆ ಮೋಡ. ಯಪ್ಪ ಯಪ್ಪ ಯಪ್ಪ, ಭಯ ಆಗ್ತದೆ ನೋಡಿದ್ರೇ ಅದನ್ನು. ಜಮ್ಮು ಎಲ್ಲ ಪಾಸ್ ಮಾಡ್ತಾ ಇದೀವಿ. ಇದೇನು ಹೀಟ್ ಕಂಪ್ಲೇಂಟ್ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ. ಅದು ಓವರ್ ಹೀಟ್ ಆಗ್ತಾ ಇದೆ, ಕಮ್ಮಿ ಆಗ್ತೈತೆ, ಹೀಟ್ ಆಗ್ತೈತೆ, ಕಮ್ಮಿನೂ ಆಗ್ತೈತೆ. ಡೈಲಿ 8 ಗಂಟೆ ಆದರೂ ಕತ್ಲಾಗ್ತಾ ಇರಲಿಲ್ಲ ಜಮ್ಮುನಲ್ಲಿ. ಇವಾಗ ನೋಡಿ 6:15 ಯಾವ ರೀತಿ ಡಾರ್ಕ್ ಆಗಿಬಿಟ್ಟಿದೆ. ಕ್ಲೈಮೇಟ್ ಹೆಂಗಿದೆ ನೋಡಿ. ಅಲ್ಲಿಂದ ಬರೀ 10 ಕಿಲೋಮೀಟ್ರ್ ಬಂದಿರೋದು, ಒಂದು 10-15 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್ ಅನ್ನೋದು ತೋರಿಸ್ತೀನಿ ನೋಡಿ ನಿಮಗೆ. 28 ಕಿಲೋಮೀಟ್ರ್ ಬಂದಿವಿ ಕರೆಕ್ಟಾಗಿ ಅಲ್ಲಿಂದ. ನೋಡಿ ಯಾವ ಥರ ಇದೆ. ವಾವ್, ಮಳೆ ಬಂದರೆ ಮಾತ್ರ ಸರಿಯಾಗಿ ಬರುತ್ತೆ ಇವತ್ತು. ಇಟ್ಸ್ ವೆರಿ ಹಾರಬಲ್ ರೈನ್. ನೋಡ್ಬೋದು ಯಾವ ಥರ ಮಳೆ ಬರ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಜೋರಿದೆ ಮಳೆ. ಗ್ಲಾಸ್ ಮೇಲೆ ಒಂದು ಡ್ರಾಪ್ ನೀರು ನಿಂತ್ಕೊಂತ ಇಲ್ಲ, ಅಷ್ಟು ಜೋರಾಗಿ ಇಳಿದು ಹೋಗ್ತಾ ಇದ್ದಾವೆ. ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನೀವೇನೆ ಯಾವ ರೇಂಜ್ ಇರ್ಬೋದು ಮಳೆ ಅಂತ. ಎಷ್ಟು ಬೇಗ ಕ್ಲೈಮೇಟ್ ಚೇಂಜ್ ಆಯ್ತು ಗೊತ್ತಾ 30 ಕಿಲೋಮೀಟ್ರಿಗೆ. ನೀವು ನಂಬೋದೇ ಇಲ್ಲ ಏನು ಬೈ. ಅಲ್ಲಿ ಹೀಟಲ್ಲಿ ಸಾಯ್ತಾ ಇದ್ವಿ, ಇಲ್ಲಿ ಎಷ್ಟು ಕೋಲ್ಡ್ ಆಗಿದ್ದೀವಿ ಅಂದರೆ ಆಲ್ರೆಡಿ. ವಾಹ್, ಸೂಪರ್. ಮಳೆ ಆದಷ್ಟು ಇವತ್ತೊಂದಿನ ಬರ್ದಂಗಿರಲಿ, ನಾಳೆ ಬರಲಿ. ನಾವು ಶ್ರೀನಗರ್ ರೀಚ್ ಆದ್ಮೇಲೆ ನಮ್ಗೇನು ಟೆನ್ಷನ್ ಇಲ್ಲ. ಶ್ರೀನಗರ್ ಹೋಗೋವರೆಗೂ ಮಳೆ ಬರ್ದಂಗಿದ್ರೆ ಸಾಕು. ಇಲ್ಲಿ ಯಾವ ಗುಡ್ಡ ಯಾವಾಗ ಕುಸಿಯುತ್ತೋ, ಯಾವಾಗ ರೋಡ್ ಕ್ಲೋಸ್ ಆಗುತ್ತೋ ಒಂದು ಹೇಳೋಕ್ಕಾಗಲ್ಲ. ಹಂಗಾಗಿ ಹೆವಿ ಟ್ರಾಫಿಕ್ ಜಾಮ್ ಆಗೋಯ್ತು. ನೋಡ್ಬೋದು ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಸರ್ವಿಸ್ ರೋಡಿಗೆ ಬಿಟ್ಟು ಏನನ್ಸುತ್ತೆ, ಮುಂದೆ ಫ್ಲೈಓವರ್ ಮೇಲೆ ಬಿಟ್ಟಿಲ್ಲ ಗಾಡಿಗಳು. ಇಲ್ಲಿ 3 ಲೈನಲ್ಲಿ ಬರೋ ಗಾಡಿಗಳು ಒಂದೇ ಲೈನ್ ಆಗ್ತದೆ ಅಲ್ಲಿ. ಹಾಗಾಗಿ ಇಷ್ಟೊಂದು ಟ್ರಾಫಿಕ್ ಆಗಿದೆ. ನಿಧಾನಕ್ಕೆ ಹೋಗುವ. ಡೆಲ್ಲಿ ಕಟ್ರೆ ಎಕ್ಸ್ಪ್ರೆಸ್ ವೇದು ಪಿಲ್ಲರ್ಗಳು ನೋಡಿ ಎಷ್ಟು ದೊಡ್ಡದು ಮಾಡಿದ್ದಾರೆ. ಈ ಹೈವೇ ಏನಾನ ಆಗ್ಬಿಟ್ರೆ ನಮಗೆ ಎಲ್ಲ ತೊಂದರೆನೇ ಇರಲ್ಲ ನೋಡಿ. ವಾ, ಎಷ್ಟು ಸಗದಾಗಿ ಮಾಡ್ತಾವ್ರೆ ಎಲ್ಲ. ರಿಂಗ್ ರೋಡು, ಬೈಪಾಸ್ ರೋಡ್ ಇದೆಲ್ಲ. ಆ್ಯಕ್ಚುಲಿ ಕೆಳಗೆ ರೋಡೇ ಇರಲ್ಲ, ಅದು ಮೇಲ್ಗಡೆ ಆಗ್ಬಿಟ್ರೆ. ಎಷ್ಟು ಮೇಲ್ಗಡೆ ಮಾಡ್ತಾ ಇದ್ದಾರೆ ನೋಡಿ. ಹಿಲ್ ಸ್ಟೇಷನ್ ಸಿಗ್ಬೋದು ಅಂತ. ಇಲ್ಲ ರೋಡ್ ಬೈ ಒಂದು ಸೈಡ್ ರೋಡು, ಒಂದು ಸೈಡ್ ಟ್ರೈನ್ ಮಾಡ್ತಾವ್ರೆ. ಇಲ್ಲ ಇಲ್ಲ ಇಲ್ಲ, 2 ಸೈಡು ರೋಡೇ. ಇಲ್ಲ ಬೈ, ರೋಡೇ ಇದು. ಡೆಲ್ಲಿ ಕಟ್ರೆ ಎಕ್ಸ್ಪ್ರೆಸ್ ವೇ ಬೈ, ಇದು ರೋಡೇನೆ ಪಕ್ಕ. ಅಪ್ಗಳೆಲ್ಲ ಹತ್ತಿಸ್ಕೊಂಡು ಹೋಗ್ತಾ ಇದೀವಿ. ಗಾಡಿ ಓವರ್ ಹೀಟ್ ಆಗ್ತಾ ಐತೆ. 106 ಡಿಗ್ರಿಗೆ ಬಂದೈತೆ, ಅಂದರೆ ಓವರ್ ಹೀಟ್ ಲೆಕ್ಕ. ಈಗ 105 ಒಳಗಿರಬೇಕು. ಆ್ಯಕ್ಚುಲಿ 106ಕ್ಕೆ ಬರ್ತೈತೆ. ಅದು ಎಲ್ಲಿ ಅಂದರೆ ಅಪ್ಪಲ್ಲಿ ಮಾತ್ರ ಆ ಥರ ಆಗ್ತಾಯಿದೆ. ನೋಡೋಣ ಬನ್ನಿ. ಸ್ವಲ್ಪ ಕೂಲಾಗಿ ಆರಾಮಾಗಿ ಹೋಗೋಣ. ಹೆಂಗಿದ್ರು ವೆದರು ಕೂಡ ಕೂಲ್ಡ್ ಐತೆ. ಸ್ವಲ್ಪ ಆರಾಮಾಗಿ ಹೋಗಿ ಶ್ರೀನಗರಲ್ಲಿ ರೆಡಿ ಮಾಡಿಸ್ಕೊಂಡು ಹೋಗೋಣ. ಗಾಡಿ ಅಂತೂ ಹೀಟ್ ಆಗೋದು ಕಮ್ಮಿ ಆಗ್ತಾ ಇಲ್ಲ. ಮುಂದೆ ಕಾಜಿಗೋಡ್ವರೆಗೂ ಹೋಗ್ಬಿಡೋಣ. ಇಲ್ಲೇ ನಿಲ್ಸ್ಕೊಡೋಕೇನು ಸಮಸ್ಯೆ ಇಲ್ಲ. ಉಧಂಪುರಗೂ ಇಲ್ಲಿ ಏನು ಊರು ಕಾಣುತ್ತೋ ಇಲ್ಲೇ ರೆಡಿ ಮಾಡಿಸ್ಕೊಂಡು ಹೋಗ್ಬೋದು. ಬಟ್ ಸಮಸ್ಯೆಗಳು ತುಂಬ ಇದೆ. ಏನಂತ ಗಾಡೀಲಿ ಹೋಗಿ ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ಇಲ್ಲೇ ಉಧಂಪುರಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ರೇಡಿಯೇಟರ್ ಬಿಡಿಸ್ಬಿಟ್ಟು ಊರಲ್ಲಿ ಮಾಡಿಸ್ಕೊಂಡು ಹೋಗ್ಬೋದು. ಪಕ್ಕಾ 100ಕ್ಕೆ 200% ರೇಡಿಯೇಟರ್ ಬ್ಲಾಕ್ ಆಗಿದೆ. ಆ್ಯಕ್ಚುಲಿ ಭಾರತ್ ಬೆಂಜಲ್ಲಿ ಚಿಕ್ಕ ಗಾಡೀಲಿ ಈ ಥರ ಕಂಪ್ಲೇಂಟೇ ಬರಲ್ಲ. ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ ಅಂದ್ಕೊಬೇಕು, ಬೇರೆ ಏನಿಲ್ಲ. ನಮ್ಮ ಟೈಮ್ ಅದೆಲ್ಲ. ತುಂಬ ಜನ ಹೇಳ್ಬೋದು ನೀವು ಲಾಂಗ್ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಅದೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಂತ. ಇವೆಲ್ಲ ಹೇಳಿ ಕೇಳಿ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅವೆಲ್ಲ. ನೋಡುವ. ನಾವಿವಾಗ ಇಲ್ಲೇ ಏನನ್ನ ಯಾವುದಿದು ಉಧಂಪುರಲ್ಲಿ ಆಲ್ಟ್ ಆದರೆ ಮತ್ತೆ ನಾಳೆ ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ಕೆಲಸ ಮುಗೀತದೆ. ಮತ್ತು ಮಧ್ಯಾಹ್ನದಿಂದ ರಾತ್ರಿ ಇಲ್ಲೇ ಮಲ್ಕೊಂಡು ನಾಡ್ದು ಸಂಜೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಉಧಂಪುರಲ್ಲಿ ಕೂಡ ಕಾನ್ವಾಯ್ ಆಗ್ತಾರೆ. ಉಧಂಪುರ್ ಪಾಸ್ ಮಾಡ್ಕೊಂಡು ನಾವು ಕಾಜಿಗೋಡ್ವರೆಗೂ ನೈಟ್ ಆ್ಯಂಡ್ ನೈಟ್ ರೀಚ್ ಆಗಿಬಿಟ್ವಿ ಅಂದರೆ ಬೇಕಾದ್ರೆ ನಿಲ್ಸ್ಕೊಂಡೇ ಹೋಗೋಣ. ಗಾಡಿ ಕೂಲ್ ಮಾಡ್ಕೊಂಡು ಏನು ಸಮಸ್ಯೆ ಏನಾಗಲ್ಲ. ಅಪ್ಪಲ್ಲಿ ಮಾತ್ರ ಸ್ವಲ್ಪ ಪ್ರೆಷರ್ ಕೊಟ್ಟಾಗ ಟೆಂಪ್ರೇಚರ್ ಜಾಸ್ತಿ ಆಗ್ತೈತೆ. ಕಾಜಿಗೋಡ್ ಹೋಗ್ಬಿಟ್ವಿ ಅಂದರೆ ನಾಳೆ ಸಂಜೆ ಕೆಲಸ ಆಗಲಿ ಆರಾಮಾಗೆ ನಾಳೆ ನೈಟ್ ಕಾಜಿಗೋಡಿಂದ ಸೀದಾ ಸೋನ್ಮರ್ಗ್ವರೆಗೂ ಹೋಗ್ಬಿಡ್ಬೋದು. ನಾಡ್ದು ಬೆಳಗ್ಗೆ ಸೋನ್ಮರ್ಗಿಂದ ನಾಡ್ದು ನೈಟ್ ಅಷ್ಟೊತ್ತಿಗೆ ಕಾರ್ಗಿಲ್ ರೀಚ್ ಆಗ್ಬೋದು. ಇನ್ನು 3-4 ದಿನದಲ್ಲಿ ಲೇ ರೀಚ್ ಆಗಿಬಿಡ್ಬೋದು.
ಇಲ್ಲ ಇಲ್ಲೇ 2 ದಿನ ವೇಸ್ಟ್ ಮಾಡ್ತೀನಿ, ಮತ್ತೆ 6 ದಿನ ಆಗೋಗುತ್ತೆ. ಇಲ್ಲಿಗೆ ಲೋಡ್ ಮಾಡಿ 3 ದಿನ ಆಯಿತು. ಏನು ಮಾಡುವುದು ಯಾರಿಗೆ ಯಾರು ಅಣ್ಣ ಈಗ ಹಾಡು ಹೇಳೋ ಸಿಚುವೇಶನ್ ನಾವಿಲ್ಲ. ಯಾಕೆ ಹೇಳು, ಪ್ರಾಬ್ಲಮ್ ಆಗಿದ್ದೀವಿ, ಸುಮ್ಮನಿರಿ. ಬನ್ನಿ ಈಗ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಕೂಲಾಗಿ ಗಾಡಿ ಹೊಡೆಯೋಣ. ಕೂಲಾಗಿ ಅಂದರೆ ಯಾವ ಥರ ಅಂದರೆ ಜಾಸ್ತಿ ಪ್ರೆಷರ್ ಹಾಕ್ಬಾರ್ದು ಗಾಡಿಗೆ. RPM ಲೋ RPM ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋದ್ರೆ ಗಾಡಿ ಅಷ್ಟೊಂದು ಹೀಟ್ ಆಗಲ್ಲ. ನಮಗೆ ಅದೇ ಥರ ಓಡಿಸ್ಕೊಂಡು ಹೋಗ್ಬೇಕೀಗ, ಬೇರೆ ಆಪ್ಷನ್ ಏನೂ ಇಲ್ಲ ನನಗೆ. ಮತ್ತೆ ಮುಂದೆ ಬಂದರೆ ಇಲ್ಲಿ ಮತ್ತೆ ಅಡ್ಡ ಹಾಕೊಂಡಿದ್ದಾರೆ, ಗಾಡಿ ಬಿಡಲ್ಲ ಅಂತ ನೋಡುವುದು. ಇಲ್ಲಿ ಕೂಡ ಫಸ್ಟ್ ಗಾಡಿ ನಮ್ಮದೇ ಇದೆ. ಫಸ್ಟ್ ಇಲ್ಲ ನಮ್ಮದು, ಹಿಂದೆ ಇದ್ವಿ ಸಿಕ್ಕಾಪಟ್ಟೆ. ಮುಂದಕ್ಕೆ ಬಂದು ಜಾಗ ಇತ್ತು, ತೋರಿಸ್ಕೊಂಡು ನಿಲ್ಸ್ಕೊಂಡಿದ್ದೀವಿ. ಉದಂಪುರಲ್ಲಿ ಮತ್ತೆ ಅಡ್ಡ ಹಾಕಿದ್ದಾರೆ, ಬಿಡ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡ್ತಾರೋ ನೋಡೋಣ. ಹೆವಿ ಅಪ್ಪಿತ್ತು, ಗಾಡಿ ನಿಲ್ಲಿಸಲೇಬೇಕಾದ ಪರಿಸ್ಥಿತಿ ಬಂತು. ಓವರ್ ಹೀಟ್ ಆಗಿದೆ ಗಾಡಿ, ಹಂಗಾಗಿ ಸೈಡ್ಗೆ ಹಾಕಿಲ್ಲ. ಊಟ ಮಾಡೋಣ ಅಂತ ನೋಡಿದ್ರೆ ಇಲ್ಲಿ ಹೋಟ್ಲುಗಳಲ್ಲಿ ಏನು ಸಿಗಲಿಲ್ಲ. ನಾವು ತಿನ್ನೋಂಥದ್ದನ್ನು ಸಿಗಲಿಲ್ಲ, ಅವ್ರು ತಿನ್ನೋಂಥದ್ದಿತ್ತು, ಹಾಗಾಗಿ ತಿನ್ನಲಿಲ್ಲ. ನೋಡೋಣ. ಅಲ್ಲಿ ಬ್ಯಾಕ್ ಸೈಡು ಸ್ವಲ್ಪ ಕೈ ಬಿಸಿ ಮಾಡಿ ಮೂವ್ ಮಾಡ್ಕೊಂಬಂದ್ವಿ ಗಾಡಿ. ಇಲ್ಲಾಂದರೆ ನಾಡ್ದವರೆಗೂ ಅಲ್ಲೇ ಇರಬೇಕಾಗಿತ್ತು. ಈ ಥರ ಸಮಸ್ಯೆಗಳು ಇಲ್ಲಿ ಏನೇ ಲಾಕ್ ಆಗೈತೆ. ಕೈ ಬಿಡ್ಗುರು. ಹಾಂ ತಗೆ ಈಗ ಬಾರಪ್ಪ ರಾಜ್ಕುಮಾರ್ ಬಾ. ಚೆನ್ನೈ ನರ್ಸರಿ ಟನಲ್ ಹತ್ರ ಬಂದಿದ್ದಾಯಿತು. ಗಾಡಿ ಓವರ್ ಹೀಟ್ ಆಗ್ತಾನೆ ಇದೆ. ಬಟ್ ನಿಧಾನಕ್ಕೆ ಕೂಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದರೆ 2 ದಿನ ಸುಮ್ಮನೆ ಆಲ್ಟ್ ಆಗೋದು ಯಾಕೆ, ನಿಧಾನಕ್ಕೆ ಹೋಗ್ಬಿಟ್ಟು ನಾಳೆ ಆರಾಮಾಗಿ ಸಂಜೆವರೆಗೂ ಕೆಲಸ ಮಾಡಿಸ್ಕೊಂಡು ನಾಡ್ದು ಸೋನ್ಮಾರ್ಗ್ ಹೋಗಿ ರೀಚ್ ಆಗಿಬಿಡ್ತೀನಿ. ನಾಡ್ದು ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಗಿ ಪಾಸ್ ಆಗ್ಬೋದು ಅಂತ ಅಷ್ಟೇ. ಕಾಜಿಗೋಡ್ವರೆಗೂ ಹೋಗೋಣ, ಏನೊಂದು 70-80 ಕಿಲೋಮೀಟ್ರ್ ಇರಬೇಕಷ್ಟೇ ಕಾಜಿಗೋಡು. ಟೈಮ್ ಬಂದು 11:15. ಎಷ್ಟೊತ್ತನ ಆಗಲಿ ಕಾಜಿಗೋಡ್ಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಗಾಡಿ ಕೆಲಸ ಆಗುತ್ತೆ, ಅದೇ ಖುಷಿ ನಮಗೆ. ವೆಲ್ಕಮ್ ಟು ಚೆನ್ನೈ ನರ್ಸರಿ ಟನಲ್. ಬನ್ನಿ ಇಲ್ಲಿಂದ ಸೀದಾ ಟನಲ್ ಒಳಗೆ ನುಗ್ಗಿ ಹೊರಗಡೆ ಬರೋಣ. 9 ಕಿಲೋಮೀಟ್ರ್ ಇದೆ ನೋಡಿ. 9 ಕಿಲೋಮೀಟ್ರ್ ಟನಲ್ನ ಪಾಸ್ ಮಾಡಿ ಈಗ ಹೊರಗಡೆ ಬಂದ್ವಿ. ಏನೋ ಕಳ್ಕೊಂಡಾಗಾಯ್ತು ಅಲ್ಲ ಬೈ. ಒಳಗಡೆ ಎಷ್ಟು ಹೀಟ್ ಇತ್ತಲ್ಲ, ಅದೊಂಥರ ಬಾರ್ಡ್ರ್ ಇದ್ದಂಗೆ ಕೋಲ್ಡ್ ವೆದರ್ಗೆ. ಆದ್ರೆ ಆ ಕಡೆ ಹೀಟು, ಅದ್ರ ಈ ಕಡೆ ಕೋಲ್ಡು. ಇಲ್ಲಿ ನೋಡಿ ಎಷ್ಟು ಕೋಲ್ಡ್ ಐತೆ ವೆದರ್. ಇಲ್ಲ ಆ ಕಡೆಯಿಂದ ಬರೋರಿಗೆ ಟನಲ್ ಮುಂಚೆ ಟೋಲು, ನಮಗೆ ಟೋಲ್ ಸಿಗಲ್ಲ, ಅವ್ರಿಗೆ ಮಾತ್ರ. ಗಾಡಿನ ಅಲ್ಲಿ ಮೇಲ್ಗಡೆ ನಿಲ್ಲಿಸ್ಬಂದು ಊಟ ಮಾಡ್ತಾ ಇದೀವಿ. ನೋಡ್ಬೋದು ದಾಲ್ ರೊಟ್ಟಿ. ಇವತ್ತಿನ ಊಟ ಬಂದು ನಮ್ದು ಇದೇನೆ, ಸಿಂಪಲ್ಲಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಮತ್ತು ನೈಟಿನ ಡ್ರೈವ್ ಮಾಡಬೇಕು 70 ಕಿಲೋಮೀಟ್ರ್. ಹಾಗಾಗಿ ನೈಟ್ ನಾನು 70 ಕಿಲೋಮೀಟ್ರ್ ಹೋಗಿಲ್ಲ ಅಂದರೆ ಮತ್ತೆ ಬೆಳ್ಕಲ್ ಸೈಡ್ಗೆ ಹಾಕ್ಸಿಬಿಡ್ತಾರೆ. ಆಲ್ರೆಡಿ ನಿದ್ದೆ ಹಿಡಿತಾ ಇದೆ. ಹಂಗಾದರೂ ಡ್ರೈವ್ ಮಾಡ್ಕೊಂಡು ಹೋಗಿ 70 ಕಿಲೋಮೀಟ್ರ್ ಕವರ್ ಮಾಡೋಣ. ಹಂಗೆ ಇಂಡಿಯನ್ ಆಯಿಲ್ ಸಿಕ್ತಂದು ಒಂದು 8,100 ರೂಪಾಯಿಗೆ ಬರೀ ಡೀಸೆಲ್ ಹಾಕ್ಕೊಂಡಿದ್ದೀವಿ. ಬರೀ 8,100. ಯಾಕೆ ಅಂದರೆ ಸೀದಾ ಸೋನ್ಮಾರ್ಗ್ ಹತ್ತತ್ರ ಹೋಗಿ ಫುಲ್ ಮಾಡಿಸ್ಕೊಳ್ಳೋಣ. ಅಲ್ಲಿಂದ ಮತ್ತೆ ಲೇ ರೀಚ್ ಆಗಿಬಿಡ್ತೀವಿ. ಹಾಗಾಗಿನೇ 8,000 ಹಾಕ್ಸಿದೆ ಅಷ್ಟೇ. ಬನ್ನಿ ಈಗ ಸೀದಾ ಇಲ್ಲಿಂದ ಹೊರಡೋಣ. ಇನ್ನೊಂದು 70 ಕಿಲೋಮೀಟ್ರ್ ಇರಬೇಕು ಕ್ವಾಜಿಗಾಡ್. ಅಲ್ಲೋ ನಿಲ್ಲಿಸ್ಕೊಂಡು ನಾಳೆ ಗಾಡಿ ರೆಡಿ ಮಾಡಿಸ್ಕೊಂಡು ನಾಳೆ ಸಂಜೆ ಬಿಡೋದು. ಆ್ಯಕ್ಚುಲಿ ಟೈಮ್ ಬಂದು 1:45 ಆಗ್ತಾಯಿದೆ. ಇಷ್ಟೊತ್ತು ಡ್ರೈವ್ ಮಾಡಿದೆ. ಇಬ್ಬರು ಮಲ್ಕೊಂಡ್ಬಿಟ್ಟಿದ್ರು, ಚೆನ್ನಾಗಿ ನಿದ್ದೆ ಮಾಡ್ತವ್ರೆ. ನನಗೇನು ಅಷ್ಟೇನು ನಿದ್ದೆ ಬರ್ತಾಯಿಲ್ಲ, ಬಟ್ ನಿದ್ದೆ ಬರ್ತಾಯಿದೆ, ಬಟ್ ಜಾಸ್ತಿ ಬರ್ತಾಯಿಲ್ಲ. ಗಾಡಿ ಓಡಿಸ್ಬೋದು. ಬಟ್ ಫ್ರಂಟ್ ಇಂಡ್ ಡಿಸ್ಕ್ ಸಿಕ್ಕಾಪಟ್ಟೆ ಹೀಟಾಗಿದೆ. ಡೌನ್ ಇಳಿಸಿ ಸಂಜೆ 5-5:30 ಗಾಡಿ ಎದ್ದವರು ನಾನ್ ಸ್ಟಾಪಾಗಿ ಹೊಡೆದಿರೋದು. ಹೆಚ್ಚು ಕಮ್ಮಿ 8-9 ಅವರು. ಹಾಗಾಗಿ ಸ್ವಲ್ಪ ಮೈ ನೋವು. ಆರಾಮಾಗಿ ನಿದ್ದೆ ಮಾಡಿಕೊಂಡು ಎದ್ದು ಹೋಗೋಣ. ಅದರಲ್ಲೂ ಓವರ್ ಹೀಟ್ ಬೇರೆ ಆಗ್ತೈತೆ ಗಾಡಿ. ಇನ್ನೊಂದು 50 ಕಿಲೋಮೀಟ್ರ್ ಹೋಗ್ಬೇಕು ಗ್ಯಾರೇಜ್ ಹತ್ರ, ಆರಾಮಾಗಿ ಹೋಗೋಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಕೂಡ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.